ಹಾಗೆಲ್ಲ ಇವತ್ತು ಅದಾನಿ ಮಾಡಲಿ, ಅಂಬಾನಿ ಮಾಡಲಿ, ಮತ್ತಾವ ಮಾಡಲಿ, ಈ ದೇಶದ ಪ್ರವಾಸ ಮಾಡಲಿ, ಯಾರು ಮಾಡಿದ್ರೆ ಮಾಡಲಿ, ತಮ್ಮ ಲಾಭ ಆಗ್ತಿದ್ರೆ ಅದು ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಂದ್ರೆ ಹಾಗೆ ನೋಡುದಿಲ್ಲ. ಕಡಿಮೆ ಏನಾಗಿರ್ಬೇಕು, ಪಗಾರ ಹೋಗಿರ್ಬೇಕು, ಮ್ಯಾಕ್ಸಿಮಮ್ ದುಡುಕಿ ಬಂದಿರ್ಬೇಕು ಅಂತ ಹುಡುಕ್ತಿರ್ತಾರೆ. ಅಂಥದ್ರಲ್ಲಿ ಇವತ್ತು ನಮ್ಮ ಮೋದಿಯವರು ಈವನ್ ಕೃಷಿ ಸಹಿತ ಸ್ವಲ್ಪ ಏನೋ ಉದ್ಯೋಗ ಕೊಡ್ತಾ ಇದೆ, ಅದನ್ನು ಹೋದ ಕಾಡುದ್ರ ಕೈ ಕೊಡುವಂಥ ಪ್ರಯತ್ನ ನಡೆಸಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದವು. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜವಾಬ್ದಾರಿ ಭಾಳ ಅದ. ಯಾಕಂದ್ರೆ ಸೋಷಲಿಸ್ಟಿಕ್ ಮೂವ್ಮೆಂಟ್ದಿಂದ ಸಮಾಜವಾದ ನೆಲೆಗಟ್ಟಿನಲ್ಲೋ ಮತ್ತಾವುದೋ ಒಂದು ಜನಸಾಮಾನ್ಯ ನೆಲೆಗೆ ಎದ್ದು ಬಂದಂಥ ನಮ್ಮ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ, ಅದೇ ರೀತಿ DKಶಿ ಅವರು, ರಾಹುಲ್ ಗಾಂಧಿ ಅವರ, ಸೋನಿಯಾ ಗಾಂಧಿ ಅವರ ನೆರಳಲ್ಲಿ ಬೆಳೆದು ಬಂದಂಥವ್ರು ಇವರು ಅನಗತ್ಯವಾಗಿ CM ಆಗ್ಬೇಕು, CM ಇದ್ರಲ್ಲಿ ಹಾಗೆ ಆಗ್ತಾರೆ. ಇಂಥ ಒಂದು ಸಂದರ್ಭದಲ್ಲ ಒಳ್ಳೆ ಆಡಳಿತ ಮಾಡ್ಲಿಕ್ಕೆ ಜನ ನಿಮಗೆ 130 ಸೀಟು ಕೊಟ್ಟಿದ್ದಾರೆ, ಆಡಳಿತ ಮಾಡಲಂತ. ಇವತ್ತು ಸಿದ್ದರಾಮಯ್ಯ ಪಾಳೆ ಅದ, ನಾಳೆ ನಿಮ್ಮ ಪಾಳೆ ಬರ್ತದ. ಇದೇ ಮಾತನ್ನ ಪಂಪ ಭಾರತದಲ್ಲೇ ಕರ್ಣನ ಯುದ್ಧಕ್ಕೆ ಹೋಗ್ತಾನಂದಾಗ ಭೀಷ್ಮರವ್ರು ಹೇಳ್ತಾರ, ನಿನ್ನ ಎದುರಾಳಿ ಅರ್ಜುನ್ ಇದ್ದಾನ, ಇವತ್ತು ನನ್ನ ಪಾಳೆ ಅದ, ನಾಳೆ ನಿಂದು ಬರ್ತದ ಪಾಳೆ ಅಂತ. ಹಂಗಿದು ಇವತ್ತ ಬಡತನ ಹೆಚ್ಚಾಗ್ಯದ, ಶಿಕ್ಷಣ ಕಡಿಮೆ ಆಗ್ಯದ, ಅದೇ ಕಾಲಕ್ಕೆ ಬೆಲೆ ಏರಿಕೆಗಳಿದ್ದಾವ, ಉದ್ಯೋಗ ಸೃಷ್ಟಿ ಇಲ್ಲ. ಇವತ್ತು ಸಿದ್ದರಾಮಯ್ಯರು ಅದಕ್ಕೆ ಹೋರಾಟ ಮಾಡ್ಬೇಕಾಗೈತಿ. ಇದು ಅವರನ್ನು ಮುಗಿಸಿದಂತಲ್ಲ, ಯಾಕಂದ್ರೆ ಭ್ರಷ್ಟಾಚಾರ ಸಾಕಷ್ಟು ಹಿಂಗೆ ಹೋಗ್ಯದ, ಅದು ಹೋಗ್ಲಾಡ್ಸಕ್ಕೆ ಅವ್ರಿಗೂ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ನಿಮಗೂ ಬರ್ತದಪ್ಪ ಪಾಳೆ, ಮುಂದೆ ನೀವೇನು ಮಾಡ್ತೀರಿ ನೋಡೋಣ ಅನ್ನುವಂಥ ಒಂದು ವಾತಾವರಣ ಇವತ್ತಿಲ್ಲ. ಎಲ್ಲರಿಗೂ ಒಟ್ಟು ಅಧಿಕಾರ ಬೇಕಾಗಿದೆ. ತಾವು ಸಹಿತ ತಮ್ಗೆ ಎಷ್ಟು ಸಾಧ್ಯನೋ ತೆನಿ ಸುಟ್ಕೊಂಡು ಹೋಗುವಂಥ ಲೆಕ್ಕದಲ್ಲಿ ಇವ್ರು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಜನರಿಗೆ ಎಷ್ಟು ಬಡ್ಡಿ ಉಪಯೋಗ ಆಗ್ತದೋ ಗೊತ್ತಿಲ್ಲ. ಬಟ್ ಈ ಆಡಳಿತದಲ್ಲಿರಲಿ, ವಿರೋಧ ಪಕ್ಷಗಳಿರಲಿ, ಅಧಿಕಾರಕ್ಕಾಗಿ ಕಚ್ಚಾಟ ಮಾತ್ರ ನಿರಂತರವಾಗಿ ಮುಂದುವರಿಯೋದ್ರಿಂದ ಇವ್ರ ಬಗ್ಗೆ ಜನ ನಿರಾಶೆ ಹೋದ್ರೆ ಎರಡು ಮಾತ್ರ ಇಲ್ಲ. ಆದ್ರೆ ಜನರಲ್ಲೂ ಇವತ್ತು ನಾವು ಕಳಕಳಿಯಿಂದ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಮತದಾರರಲ್ಲ ನೀವು ಜಾಗೃತರಾಗಿರಿ ಅಂತ. ಇವೆಲ್ಲ ನೋಡ್ತಾ ಇದ್ದೀರಿ. ನಿಮ್ಗೆ ನಿಜವಾಗಿಯೂ ನಿಮ್ಮ ಕಾಳಜಿ ಮಾಡುವಂಥವ್ರು ಯಾರು ಅನ್ನೋದು ಇವತ್ತು ಡಿಸೈಡ್ ಮಾಡುವಂಥದ್ದು. ಇವತ್ತು ಯಾವ ಪಕ್ಷದ್ರು ಅಷ್ಟೇ ಅದಾವ. ಆದರೂ ಅದರಲ್ಲೇ ಕುರುಡರಲ್ಲೇ ಮೆರಡು ಶ್ರೇಷ್ಠ, ಮೇಳ ಶ್ರೇಷ್ಠ ಅದ್ರ ಗಾದಿ ಮತ್ತದು ಅಂಥವ್ರು ಯಾರಿದಾರಪ್ಪ ಒಳ್ಳೆಯವರು ಅನ್ನೋದನ್ನ ನೀವು ಸ್ವತಃ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಟ್ಟರೆ ಭಾಳ ಒಳ್ಳೇದಾಗ್ತದೆ ಅನ್ನೋಂಥದ್ದು ಒಂದು ಅಭಿಪ್ರಾಯ. ಅದಕ್ಕಾಗಿ ಇವತ್ತು ಈ ಒಂದು ಸಂದರ್ಭ